ಯೂಟ್ಯೂಬ್ಗ ರೆಡ್ ಟ್ಯೂಬ್ ಯೂಟ್ಯೂಬ್ ಸರ್ ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ ಪೇಪರ್ ಅವಲಕ್ಕಿ ಚೂಡ ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿ, ನಾನು ಅರ್ಧ KGಯಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕತ್ತಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಮತ್ತು ಸಾಸಿವೆ ಬೇಕಾಗುತ್ತೆ, ವೈಟ್ ಪೆಪ್ಪರು ಮತ್ತು ಬಿಳಿ ಎಳ್ಳು ಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟು ಬಿಳಿ ಎಳ್ಳು, ಮತ್ತು ಸ್ವಲ್ಪ ಅರಿಶಿನ, ಮತ್ತು ಗೋಡಂಬಿ ಬಾದಾಮಿ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಕೊಬ್ಬರಿ, ಕಡಲೆ ಬೀಜ ಮತ್ತು ಹುರಿಗಡ್ಲೆ ಅವನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ. ಒಂದು ಇಡಿ ಅರ್ಧ ಇಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು. ಇದು ಧನಿಯಾ ಬೀಜ, ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಟಿದ್ದೀನಿ, ಅದು ಈ ಪೌಡ್ರು, ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ. ಇಷ್ಟೇ ಬೇಕಾಗಿರೋದು ಅವಲಕ್ಕಿ ಚೂಡ ಮಾಡೋಕ್ಕೆ. ಬಲ್ಲಿ ಯಾವ ಥರ ಚೂಡ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ. ಮೊದಲು ನಾನಿಲ್ಲಿ ಒಂದು 100 ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಎಷ್ಟು ಮಾಡ್ಕೊತೀರ ಅದ್ರ ಮೇಲೆ ಡಿಫ್ರೆನ್ಸು. ಇವಾಗ ಎಣ್ಣೆ ಕಾದಿದೆ. ಇವಾಗ ಕೊಬ್ಬರಿ, ಹುರಿಗಡ್ಲೆ ಮತ್ತು ಕಡಲೆಕಾಯಿ ಬೀಜ ಇಷ್ಟನ್ನು ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬೇರೆ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಬಾದಾಮಿನೂ ಹಾಕತ್ತಿದ್ದೀನಿ ಅದರೊಳಕ್ಕೇನೆ. ಲೈಟಾಗಿ ಕಲರ್ ಬರಬೇಕು, ಅಷ್ಟಾದರೂ ಸಾಕಾಗುತ್ತೆ. ನೋಡಿ, ಇಷ್ಟು ಕಲರ್ ಆದರೂ ಸಾಕು. ಜಾಸ್ತಿ ಕಲರ್ ಸೀದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ಒಂದು ಇದಕ್ಕೆ ಬಂಪ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲನೂ ಅದಕ್ಕೆ ಜಂಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಅದೇ ಎಣ್ಣೆಗೆ 1/4 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ, ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಟಿದೆ ಅದನ್ನು ಹಾಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿರು ಮೆಣಸಿನ್ಕಾಯಿದೆಲ್ಲ ಘಾಟ್ ಸ್ವಲ್ಪ ಹೋಗಲಿ ಅಂತ. ಎಷ್ಟು ಅದರೊಳಗೆ ಬಿಳಿ ಎಳ್ಳು ಹಾಕತ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕತ್ತಿದ್ದೀನಿ. ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಇವನ್ನೇನು ಜಾಸ್ತಿ ಫ್ರೈ ಮಾಡಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕತ್ತಾ ಇದ್ದೀನಿ. ಅರಿಶಿನ ಜಾಸ್ತಿ ಹಾಕಬೇಡಿ, ಲೈಟಾಗಿ ಅರಿಶಿನ ಹಾಕೊಳ್ಳಿ. ನೆಕ್ಸ್ಟು ವೈಟ್ ಪೇಪರು ಒಂದು ಅರ್ಧ ಸ್ಪೂನ್ ಹಾಕತ್ತಾ ಇದ್ದೀನಿ. ನೆಕ್ಸ್ಟು ಇಷ್ಟನ್ನು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಎಷ್ಟು ಕಡಲೆ ಬೀಜ ಇತ್ತಲ್ಲ ಅದರೊಳಗೆ ಇದನ್ನು ಹಾಕಲಿ.
ಎಷ್ಟು ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಎಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಂಗೇ ಇಂಪಾರ್ಟೆಂಟು. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಿಂಗೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾವಾಗ ನಿಮಗೆ ಕರೆಕ್ಟಾಗಿರುತ್ತೆ. ಇದನ್ನು ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕತ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿಲ್ಲ, ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಚೂಡಾಕೆ ಒಗ್ಗರಣೆಗೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ. ಆ ಥರ ಏನು ಅಕ್ಕಿ ಹಿಟ್ಟು ಹಾಕ್ತಾನೆ ಬಿಡಿ, ಚೂಡನೇ ಬೇರೆ ಒಗ್ಗರಣೆನೇ ಬೇರೆ. ಎಷ್ಟೊಂದು ನಿಮಗೆ ರೆಡಿಯಾಗಿದೆ. ಒಂದು 5 ನಿಮಿಷ ಬಿಟ್ಟರೆ ಮಸಾಲ ಇಟ್ಕೊಳ್ಳುತ್ತೆ. ನಿಮಗೆ ಅದ್ಭುತವಾದ ಪೇಪರ್ ಅವಲಕ್ಕಿ ಚೂಡ ರೆಡಿಯಾಗುತ್ತೆ. ನೋಡಿ, ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತೋರಿಸ್ತಿರ್ತೀನಿ. ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ರೆಸಿಪಿನ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.